ಹೆಚ್ಚಾಗುತ್ತಿರುವ ಬಿಸಿಲಿನ ತಾಪ ಪಕ್ಷಿಗಳನ್ನು ಉಳಿಸಲು ಜಮಖಂಡಿಯ ಓಲೆಮಠದ ಶ್ರೀ ಆನಂದ ದೇವರು ಅವರಿಂದ ಸಾರ್ವಜನಿಕರಲ್ಲಿ ಮನವಿ. ಮಾರ್ಚ್ 27 ಮಧ್ಯಾಹ್ನ 2 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸುಪ್ರಸಿದ್ಧ ಓಲೆಮಠದ ಶ್ರೀ ಆನಂದ ದೇವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಹೇಳಿ ಕೇಳಿ ಬಾಗಲಕೋಟೆ ಬಿಸಿಲು ನಾಡಾಗಿದ್ದು, ದಿನಗಳೆದಂತೆ ಸೂರ್ಯನ ಪ್ರಖರತೆ ಹೆಚ್ಚಾಗ್ತಾ ಇದ್ದು, ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಸಾರ್ವಜನಿಕರೆಲ್ಲರೂ ತಮ್ಮ ಮನೆಗಳ ಮಹಡಿಯ ಮೇಲೆ, ತಮ್ಮ ಮನೆಗಳ ಮುಂಭಾಗದಲ್ಲಿ ಅರವಟ್ಟಿಗೆಯನ್ನು ನಿರ್ಮಿಸಿ ನೀರನ್ನು ತುಂಬಿಸಿ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಪುಣ್ಯದ ಕೆಲಸವನ್ನು ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಅವರು ಕೂಡ ತಮ್ಮ ಮಠದ ಆವರಣದಲ್ಲಿ 100 ಅರವಟ್ಟಿಗೆಗಳನ್ನು ನಿರ್ಮಿಸಿದ್ದಾರೆ. ಶ್ರೀಗಳ ಜೊತೆಗೆ ಸ್ಥಳೀಯ ಭಕ್ತರು ಕೈಜೋಡಿಸಿದ್ದು, ಮರಗಳಿಗೆ ಪ್ಲಾಸ್ಟಿಕ್ ಬಾಟಲ್ಗಳ ಮೂಲಕ ಅರವಟ್ಟಿಗೆಯನ್ನು ತಯಾರಿಸಿ ನೀರನ್ನು ತುಂಬಿಸಿ ಕಟ್ಟುವುದರ ಮೂಲಕ ಪಕ್ಷಿಗಳಿಗೆ ನೀರು ಒದಗಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಬೇಸಿಗೆ ಸಂದರ್ಭದಲ್ಲಿ ಪಕ್ಷಿಗಳ ಸಹಾಯಕ್ಕೆ ಧಾವಿಸುವಂತೆ ಶ್ರೀ ಆನಂದ ದೇವರು ಮನವಿ ಮಾಡಿದ್ದಾರೆ. ಈಗ ಬೇಸಿಗೆ ಕಾಲ ಪ್ರಾರಂಭವಾಯಿತು, ಸುಡು ಸುಡು ಬಿಸಿಲು. ಅದಕ್ಕೋಸ್ಕರ ನೀವೆಲ್ಲರೂ ಒಂದು ಕ್ಷಣ ಮನುಷ್ಯರಾಗಿ ಪಕ್ಷಿಗಳನ್ನು ಉಳಿಸುವ ಕಾರ್ಯಗಳು ಎಲ್ಲರೂ ಸಹಿತ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲರಲ್ಲಿ ಒಂದು ಕೋರಿಕೆ ಏನಂತಂದ್ರೆ, ಇಂಥ ಮನೆಯಲ್ಲಿ ಅರವಟ್ಟಿಕೆಯನ್ನು ಮಾಡಿ ಗಿಡಗಳಿಗೆ, ಮನೆಗಳ ಮೇಲೆ ಪಕ್ಷಿಗಳ ದಾಹವನ್ನು ನೀಗಿಸುವಂಥ ಕಾರ್ಯವನ್ನು ನೀವೆಲ್ಲರೂ ಸಹಿತ ಮಾಡೋಣ.